ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮನಸಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇಭೀಷ್ಟಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ವೇದಾಂತ ಸಾರದ ಈ ಒಂದು ವಿಚಾರ ಸರಣಿಯಲ್ಲಿ ಆತ್ಮನ ಕುರಿತಾದಂತಹ ಬೇರೆ ಬೇರೆ ದಾರ್ಶನಿಕರ ಅಭಿಪ್ರಾಯವನ್ನು ನಮಗೆ ಸದಾನಂದರು ತಿಳಿಸಿಕೊಡ್ತಾ ಇದ್ದಾರೆ. ಅತ್ಯಂತ ರೋಚಕವಾದಂತಹ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಪುತ್ರನಿಂದ ಹಿಡಿದು ಅಜ್ಞಾನ ಉಪಹಿತವಾದಂತಹ ಆತ್ಮ ಎಂಬಂತಹ ಪಕ್ಷದವರೆಗೆ ಹಿಂದಿನ ವ್ಯಾಖ್ಯಾನವನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಪ್ರಾಕೃತರ ಮತ ಪುತ್ರನೇ ಆತ್ಮ ಎಂಬುದಾಗಿ, ಚಾರ್ವಾಕರಲ್ಲಿ ದೇಹವೇ ಆತ್ಮ ಅಂತ ಕೆಲವೊಂದಿಷ್ಟು ಅಭಿಪ್ರಾಯ, ಪ್ರಾಣಗಳು ಅಂದರೆ ಇಂದ್ರಿಯಗಳೇ ಆತ್ಮ ಅಂತ ಇನ್ನೊಂದಿಷ್ಟು ಚಾರ್ವಾಕರು ಹೇಳ್ತಾ ಇದ್ದರು. ಮತ್ತು ಉಳಿದಂತಹ ಚಾರ್ವಾಕರು ಪ್ರಾಣವಾಯುವೇ ಆತ್ಮ ಅಂತ ಪ್ರಾಣಮಯ ಕೋಶಕ್ಕೆ ಆತ್ಮವನ್ನು ತಂದು ನಿಲ್ಲಿಸಿದ್ದರು. ಮುಂದಿನ ಚಾರ್ವಾಕ ಪಕ್ಷದಲ್ಲಿ ಮನೋಮಯವೇ ಆತ್ಮ ಎಂಬಂತಹ ಪಕ್ಷವನ್ನು ಸದಾನಂದರು ತೋರಿಸಿಕೊಟ್ಟರು. ಹಾಗೆ ಮುಂದೆ ಬರ್ತಾ ಬೌದ್ಧರ ವಿಜ್ಞಾನವಾದಿಗಳ ಮತವನ್ನು ತೋರಿಸಿ ವಿಜ್ಞಾನವೇ ಆತ್ಮ, ಬುದ್ಧಿಯೇ ಆತ್ಮ ಎಂಬಂತಹ ಪಕ್ಷವನ್ನು ತೋರಿಸಿಕೊಟ್ಟರು. ಹಾಗೆ ಮೀಮಾಂಸಕರ ಏಕದೇಶಿಗಳಾದಂತಹ ಪ್ರಾಭಾಕರರು ಮತ್ತು ತಾರ್ಕಿಕರು, ನೈಯಾಯಿಕರು ಮತ್ತು ವೈಶೇಷಿಕರು ಅಜ್ಞಾನವೇ ಆತ್ಮ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಆ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಭಾಟ್ಟರು ಮೀಮಾಂಸಕರ ಒಂದು ಪಕ್ಷ, ಅದನ್ನೆಲ್ಲ ನೋಡಿದ್ದೇವೆ. ಆ ಮೀಮಾಂಸಕರು ಅಜ್ಞಾನ ಉಪಹಿತವಾದಂತಹ ಚೈತನ್ಯವೇ ಆತ್ಮ ಅಂತ ಹೇಳ್ತಾರೆ. ಈಗ ಇನ್ನೊಂದು ಪಕ್ಷವನ್ನು ತೋರಿಸ್ಕೊಡ್ತಾರೆ, ಅದು ಬೌದ್ಧರ ಪಕ್ಷ. ಮೊನ್ನೆ ದಿವಸ ನಾನು ವಿಸ್ತಾರವಾಗಿ ಹೇಳಿದ್ದೆ, ಬೌದ್ಧರಲ್ಲಿ 4 ವಿಧ ಬುದ್ಧರಿದ್ದಾರೆ ಅಂತ. ಈಗ ಮತ್ತೊಂದು ಪಕ್ಷವನ್ನು ಹೇಳ್ತಾರೆ. ಇವರು ಶೂನ್ಯವಾದಿಗಳು ಅಂತ ಇವರನ್ನು ಕರೀತಾರೆ. ಅಪರೋ ಬೌದ್ಧ ಅಸದೇವೇದಮಗ್ರ ಆಸೀತ ಇತ್ಯಾದಿ ಶ್ರುತೇ ಸುಷುಪ್ತೌ ಸರ್ವಾಭಾವಾತ್ ಅಹಂ ಸುಷುಪ್ತೌ ನಾಸಂ ಇತಿ ಉತ್ಥಿತಸ್ಯ ಸ್ವ ಅಭಾವ ಪರಾಮರ್ಶ ವಿಷಯ ಅನುಭವಾಚ್ಚ ಶೂನ್ಯಂ ಆತ್ಮ ಇತಿ ವದತಿ. ಇವರ ಅಭಿಪ್ರಾಯ ಏನು? ಆತ್ಮ ಅಂದರೆ ಯಾವುದು ಅಂತ ಕೇಳಿದರೆ ಶೂನ್ಯವಾದಿಗಳು ಹೇಳ್ತಾರೆ ಶೂನ್ಯವೇ ಆತ್ಮ. ಶೂನ್ಯ ಅಂದರೆ ಏನು? ಏನೂ ಇಲ್ಲದಿರುವಿಕೆಯ ಆತ್ಮ ಅಂತ ಹೇಳ್ತಾರೆ. ಹಾಗೆ ಸುಮ್ಮನೆ ಹೇಳಲಿಕ್ಕಾಗೋದಿಲ್ಲ ತಾನೆ. ಹಿಂದಿನ ಖಂಡಿಕೆಗಳಲ್ಲಿ ಯಾವೆಲ್ಲ ಉಪಪತ್ತಿಗಳನ್ನು ಕೊಟ್ಟಿದ್ರೋ, ಹೇತುಗಳನ್ನು ಕೊಟ್ಟಿದ್ರೋ, ಅದೇ ರೀತಿಯಲ್ಲಿ ನೀವು ಕೂಡ ಒಂದು ಕಾರಣವನ್ನು ಕೊಡಿ ಅಂತ ಪ್ರಶ್ನೆ. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಸುಷುಪ್ತೌ ಸರ್ವಾಭಾವಾತ್, ಹೇತು ಪಂಚಮಿ ಇದೆ. ಸುಷುಪ್ತ್ಯಾವಸ್ಥೆಯಲ್ಲಿ ಎಲ್ಲದರ ಅಭಾವ ಇರುವುದರಿಂದ ಅಭಾವವೇ ಆತ್ಮ ಅಂತ ಇವರ ಪಕ್ಷ. ನಾವೇ ನಮ್ಮ ಅನುಭವಕ್ಕೆ ಈ ವಿಚಾರವನ್ನು ಯೋಚನೆ ಮಾಡೋಣ. ಗಾಢವಾದ ನಿದ್ದೆಯಲ್ಲಿ ಯಾವ ಅನುಭವ ಇರುತ್ತೆ? ಗಾಢವಾದ ನಿದ್ದೆ ಮಾಡ್ತಾ ಇದ್ದಾಗ ಯಾವ ಅನುಭವವೂ ಇರೋದಿಲ್ಲ. ನಾವು ಇದ್ದೇವೆ ಎಂಬ ಅರಿವೂ ಇಲ್ಲದೆ ತನಿ ನಿದ್ರೆ ಅಂತ ಕರೀತೇವೆ. ಎಲ್ಲವನ್ನು ಮರೆತು ಹೊರಗಿನ ಮನೆಯನ್ನೋ, ಆಸ್ತಿಯನ್ನೋ, ಇನ್ನೇನನ್ನೋ, ಅಥವಾ ಒಳಗಿನ ಪ್ರಾಣಮಯ ಕೋಶವನ್ನು, ಮನೋಮಯ ಕೋಶವನ್ನು, ವಿಜ್ಞಾನಮಯ ಕೋಶವನ್ನು, ಹೆಚ್ಚೇನು ಆನಂದಮಯ ಕೋಶವನ್ನೂ ಮರೆತು ಒಂದಾಗಿ ಬಿಡ್ತೇವೆ. ಅಥವಾ ಏನೂ ಗೊತ್ತಿಲ್ಲದಂಥ ಸ್ಥಿತಿಯಲ್ಲಿ ಇರ್ತೇವೆ. ಏನೂ ಗೊತ್ತಿಲ್ಲ ಅಂದರೆ ಏನು? ಶೂನ್ಯವಿದೆ ಅಂತ.
ಇವರ ಸಿದ್ಧಾಂತ ಅದು. ಸುಷುಪ್ತವು ಸರ್ವಾಭಾವಾತ್, ಸುಷುಪ್ತಿಯಲ್ಲಿ ಯಾವುದೂ ಇರೋದಿಲ್ಲ. ಯಾವುದು ಇರೋದಿಲ್ಲ ಅಂದ್ರೇನು? ಅಭಾವ. ಆದ್ದರಿಂದ ಅಭಾವಕ್ಕೆ ಇನ್ನೊಂದು ಹೆಸರು ಶೂನ್ಯ ಅಂತ. ಆತ್ಮವಸ್ತು ಯಾವುದು? ಆತ್ಮವಸ್ತು ಶೂನ್ಯ ಅಂತ ಇವರು ಹೇಳ್ತಾರೆ. ಒಂದೊಂದು ಪಕ್ಷವನ್ನು ನೋಡಿದರೂ ಕೂಡ ನಮಗೇನನ್ಸತ್ತೆ? ಹೌದಲ್ವಾ, ಈ ಪಕ್ಷವೇ ಸರಿ ಅನಿಸತ್ತೆ. ಈ ಪಕ್ಷವನ್ನು ಹೇಳಿದಾಗ ಹಿಂದಿನ ಪಕ್ಷ ಬಿದ್ದೋಯ್ತು. ಯಾವ ಪಕ್ಷ? ಅಜ್ಞಾನ ಉಪಹಿತವಾದದ್ದು ಆತ್ಮ ಅಂತ. ಆ ಪಕ್ಷವನ್ನು ಹೇಳಬೇಕಿದ್ರೂ ಕೂಡ ಸುಷುಪ್ತ್ಯಾವಸ್ಥೆಯನ್ನು ಇಟ್ಟುಕೊಂಡು ಅವರು ಸುಷುಪ್ತಿಯ ಪರಾಮರ್ಶೆಯನ್ನು ತೆಗೆದುಕೊಂಡು ಸುಖವಾಗಿ ನಿದ್ದೆ ಮಾಡದೆ ಏನೂ ಗೊತ್ತಾಗಿಲ್ಲ ಎಂಬಂತಹ ಎಚ್ಚರಾದಾಗ ಯಾವ ಅನುಭವ ಆಗತ್ತೋ ಆ ಅನುಭವವನ್ನು ಇಟ್ಟುಕೊಂಡು ಅಜ್ಞಾನ ಉಪಹಿತವಾದದ್ದು ಆತ್ಮ ಅಂತ ಹೇಳಿದ್ದರು. ಈಗೇನು ಹೇಳ್ತಾ ಇದ್ದಾರೆ? ಅದು ಎದ್ದ ಮೇಲಾಗುವಂಥ ಅನುಭವ ತಾನೇ. ಆ ಸಂದರ್ಭದಲ್ಲಿ ಏನಿರುತ್ತೆ? ಶೂನ್ಯವಿರುತ್ತೆ. ಆದ್ದರಿಂದ ಶೂನ್ಯವೇ ಆತ್ಮ ಅಂತ ಇವರ ಸಿದ್ಧಾಂತ. ಹಾಗಾದರೆ ಅನುಭವ ಏನು? ಅನುಭವವನ್ನು ಹೇಳಬೇಕಲ್ವಾ? ಅನುಭವ ಹೇಗಿದೆ? ನಿದ್ದೆ ಮಾಡಬೇಕಿದ್ರೆ ನಾನು ಇರಲಿಲ್ಲ ಅಂತ ನಾವು ಅನುಭವವನ್ನು ಮಾಡ್ತೇವಂತೆ. ನಿಜವಾದ ಅನುಭವ ಹಾಗಿಲ್ಲ. ಆದರೆ ಇಲ್ಲಿ ಇದಕ್ಕೆ ಉಪಪತ್ತಿಯಾಗಿ ಅನುಭವವನ್ನು ಹೇಳ್ತಾರೆ. ಸುಷುಪ್ತವು ನಾಸಂ, ನಿದ್ದೆ ಮಾಡ್ತಾ ಇದ್ದಾಗ ನಾನು ಇರಲಿಲ್ಲ, ನಾನು ಇದ್ದೆ ಅಂತ ನನಗೆ ಗೊತ್ತಾಗಿಲ್ಲ ಅಂತ. ನನಗೆ ಗೊತ್ತಾಗಿಲ್ಲ ಅಂದ್ರೇನು? ಶೂನ್ಯದ ಅನುಭವವನ್ನು ನಾವು ಅನುಭವಿಸ್ತೇವೆ. ಆದ್ದರಿಂದ ಉತ್ಥಿತಸ್ಯ ಸ್ವ ಅಭಾವ ಪರಾಮರ್ಶಃ ವಿಷಯ ಅನುಭವಾಚ್ಚ ಶೂನ್ಯಂ ಆತ್ಮ ಇತಿ ವದತಿ. ಅಂದರೆ ಯಾವ ಅನುಭವವನ್ನು ಇವನು ಎದ್ದ ಮೇಲೆ ಪಡೀತಾನೆ? ನಿದ್ದೆ ಮಾಡ್ತಾ ಇದ್ದಾಗ ನಾನು ಇದ್ದೆ ಅಂತೆ ನನಗೆ ಗೊತ್ತಾಗಿಲ್ಲ ಅಂತ ಇವನು ಹೇಳ್ತಾನೆ. ಬೆಳಗ್ಗೆ ಎದ್ದ ಮೇಲೆ ಏನಾಯಿತು, ಪಕ್ಕದಲ್ಲಿ ಏನಾಯಿತು, ನನಗೇನಾಯಿತು, ಏನೂ ಗೊತ್ತಾಗಿಲ್ಲ, ನಾನು ಎಲ್ಲಿದ್ದೆ ಅಂತೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಎಲ್ಲಿದ್ದೆ ಅಂತೆ ನನ್ನ ಅನುಭವವೇ ನನಗಿಲ್ಲ ಅಂತ ಹೇಳ್ತಾನೆ. ಅಂದರೆ ಶೂನ್ಯವೇ ಆತ್ಮ ಅಂತ ಹೇಳಿದಾಗಾಯಿತು. ಹಿಂದಿನ ಪಕ್ಷದಲ್ಲಿ ಕೊಟ್ಟಂತೆ ಈ ಪಕ್ಷಕ್ಕೂ ಕೂಡ ಒಂದು ಶ್ರುತಿಯನ್ನು ತೋರಿಸ್ತಾರೆ. ಇದನ್ನು ಈ ಹಿಂದೆ ಹೇಳಿದ್ದೆ ನಾನು. ಏನು? ಶ್ರುತಿಯನ್ನು ಈ ವೇದಾಂತ ಸಾರದಲ್ಲಿ ಸದಾನಂದರು ತೋರಿಸಿದ್ದಾರೆ ಹೊರತು ಬೌದ್ಧರು ಈ ವಾಕ್ಯವನ್ನು ಇಟ್ಟುಕೊಂಡು ಅವರ ಪಕ್ಷವನ್ನು ವಿವರಣೆ ಮಾಡಿದ್ದಲ್ಲ. ಏನು ಶ್ರುತಿ? ಅಸದೇವೇದ ಮಗ್ರ ಆಸೀತ್. ಅಗ್ರಂ ಅಂದರೆ ಹಿಂದೆ, ಸೃಷ್ಟಿಗಿಂತ ಹಿಂದೆ ಅಸತ್ಯ ಇತ್ತು. ಅಸತ್ತು ಅಂದರೆ ಶೂನ್ಯ ಅಂತ, ಏನೂ ಇರಲಿಲ್ಲ. ಆಸೀತ್, ಸೃಷ್ಟಿಗಿಂತ ಹಿಂದೆ ಏನೂ ಇರಲಿಲ್ಲ. ಏನೂ ಇರಲಿಲ್ಲ ಅಂದ್ರೇನು? ಶೂನ್ಯ ಇತ್ತು ಅಂತ ಹೇಳಿದಾಗ ಆಯಿತು ಅಂತ ಅವರ ಅಭಿಪ್ರಾಯ. ವಸ್ತುತಃ ಈ ಒಂದು ಶ್ರುತಿ ವಿಚಾರವನ್ನು ವೇದಾಂತದ ಪ್ರಕಾರವಾಗಿ ವಿಚಾರ ಮಾಡಿದಾಗ ಅಸತ್ತು ಅಂದರೆ ಶೂನ್ಯ ಅಂತ ಅರ್ಥ ಅಲ್ಲ. ಎಲ್ಲ ಪಕ್ಷಗಳಿಗೂ ಶ್ರುತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಪಕ್ಷಕ್ಕೂ ಒಂದು ಶ್ರುತಿಯನ್ನು ತೋರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಬೇಕು ಹೊರತು ಶ್ರುತಿಯ ಯಥಾರ್ಥ ಏನು? ಅಸದೇವೇದ ಮಗ್ನಮಾಸೀತ್ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹ ಶ್ರುತಿಯ ಯಥಾರ್ಥ ಏನು ಅಂದರೆ ಸೃಷ್ಟಿಗಿಂತ ಮೊದಲು, ಅಂದರೆ ಸೃಷ್ಟಿ ಅಂದ್ರೇನು? ನಾಮ ಮತ್ತು ರೂಪ. ನಾಮ ಮತ್ತು ರೂಪ ಬರುವುದಕ್ಕಿಂತ ಮೊದಲು ಆ ನಾಮರೂಪಾದಿಗಳು ಇರಲಿಲ್ಲ ಅಂತ ಅರ್ಥ. ಅಸದೇವೇದ ಮಗ್ನಮಾಸೀತ್ ಅಂತ ಆ ಅರ್ಥ ಏನು ಈಗ ಬೇಡ. ಈ ಪಕ್ಷಕ್ಕೆ ಬೇಕಾಗೋದೇನು? ಅಸತ್ತು ಅಂದರೆ ಶೂನ್ಯ, ಆದ್ದರಿಂದ ಶೂನ್ಯವೇ ಆತ್ಮ. ಹೀಗೆ ಅತ್ಯಂತ ಚೆನ್ನಾಗಿ ಆತ್ಮನ ವಿಪ್ರತಿಪತ್ತಿಗಳನ್ನು 9 ಪಕ್ಷವನ್ನು ಸದಾನಂದರು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಷ್ಟು ವಿಸ್ತಾರವಾದ ವಿಭಾಗ ವಿವರಣೆ ಬೇರೆ ಯಾವ ಗ್ರಂಥದಲ್ಲೂ ನಮಗೆ ತೋರುಬರೋದಿಲ್ಲ. ಈಗ ಏನು ಹೇಳಬೇಕು ಅದನ್ನು ಹೇಳ್ತಾರೆ ಮುಂದೆ. ವಾಕ್ಯವನ್ನು ನೋಡೋಣ. ಏತೇಷಾಂ ಪುತ್ರಾದೀನಾಂ ಅನಾತ್ಮತ್ವಂ ಉಚ್ಯತೆ. ಏತೇಷಾಂ ಪುತ್ರಾದೀನಾಂ, ಏತೇಷಾಂ ಅಂದರೆ ಈ ದಾರ್ಶನಿಕರ ಏನೆಲ್ಲ ಪ್ರಾಕೃತರು, ಚಾರ್ವಾಕರು ಇವರೆಲ್ಲರನ್ನು ಸೇರಿಸಿ ಏತೇಷಾಂ ಅಂದರೆ ಈಗೆಲ್ಲ ಯಾವೆಲ್ಲ ಪಕ್ಷವನ್ನು ಇವರು ಹೇಳಿದ್ದಾರೋ ಈ ಎಲ್ಲ ಪಕ್ಷದಲ್ಲೂ ಹೇಳಿರುವಂತಹ ಪುತ್ರಾದೀನಾಂ, ಪುತ್ರ ಆತ್ಮ ಅಂತಲೋ ಅಥವಾ ಪ್ರಾಣ ಆತ್ಮ ಅಂತಲೋ, ಇಂದ್ರಿಯ ಆತ್ಮ ಅಂತಲೋ, ಮನಸ್ಸು ಆತ್ಮ ಅಂತಲೋ, ಬುದ್ಧಿ ಆತ್ಮ ಅಂತಲೋ, ಅಜ್ಞಾನ ಆತ್ಮ ಅಂತಲೋ, ಅಜ್ಞಾನ ಉಪಹಿತವಾದ ಚೈತನ್ಯ ಆತ್ಮ ಅಂತಲೋ, ಅಥವಾ ಕೊನೆಯಲ್ಲಿ ಹೇಳಿದ ರೀತಿಯಲ್ಲಿ ಶೂನ್ಯವೇ ಆತ್ಮ ಅಂತ ಯಾವೆಲ್ಲ ಪಕ್ಷವನ್ನು ಹೇಳಿದ್ದರೋ ಆ ಪಕ್ಷಗಳನ್ನೆಲ್ಲ ನಿರಾಕರಣೆ ಮಾಡಿ ಅವುಗಳಿಗೆ
ಅನಾತ್ಮತ್ವವನ್ನು ಹೇಳ್ತೇವೆ. ಅನಾತ್ಮತ್ವಂ ಉಚ್ಯತೆ, ಅವು ಆತ್ಮವಲ್ಲ ಎಂಬುದನ್ನು ಹೇಳ್ತೇವೆ. ಹೇಗೆ ಹೇಳ್ತೀರಾ ಅಂದರೆ ಎರಡು ವಿಭಾಗವನ್ನು ಮಾಡಿ ಮುಂದಿನ ಗ್ರಂಥದಲ್ಲಿ ಹೇಳ್ತಾರೆ. ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಒಂದನೇ ವಿಭಾಗ ಯಾವುದು ಅಂದರೆ, ಈ ಹಿಂದೆ ಯಾವ ನಿರೂಪಣೆಯನ್ನು ಮಾಡ್ತಾ ಬಂದರೋ ಆ ನಿರೂಪಣೆಯಲ್ಲಿ ಮೊದಲು ಹೇಳಿದಂತಹ ಶ್ರುತಿ ಎರಡನೇ ಶ್ರುತಿಯಿಂದ ಬಾಧಿಸಲ್ಪಡುತ್ತೆ. ಅದು ಹೇಗೆ ಅಂತ ಮುಂದೆ ನೋಡೋಣ. ಮೊದಲನೇ ಹೇಳಿದ ಯುಕ್ತಿ ಎರಡನೇ ಯುಕ್ತಿಯಿಂದ ನಿರಾಕರಿಸಲ್ಪಡುತ್ತೆ. ಅನುಭವವೂ ಕೂಡ ಒಂದನೆಯ ಅನುಭವ ಎರಡನೆಯ ಅನುಭವದಿಂದ ಬಾಧಿಸಲ್ಪಡುತ್ತೆ. ಎಲ್ಲ ಬಾಧೆಯನ್ನು ಕೂಡ ಪ್ರತಿಯೊಂದು ಪಕ್ಷದಲ್ಲೂ ನಾನು ತಿಳಿಸ್ಕೊಟ್ಟಿದ್ದೇನೆ. ಆದರೆ ಗ್ರಂಥಕಾರರು ಈಗ ತಿಳಿಸ್ತಾ ಇದ್ದಾರೆ. ಆ ಗ್ರಂಥ ಪಂಕ್ತಿಯನ್ನು ಮೊದಲು ಓದೋಣ. ಏತೈಹಿ ಅತಿಪ್ರಾಕೃತಾದಿ ವಾದಿಭಿಃ ಉಕ್ತೇಷು ಶ್ರುತಿ ಯುಕ್ತಿ ಅನುಭವ ಆಭಾಸೇಷು ಪೂರ್ವಪೂರ್ವೋಕ್ತ ಶ್ರುತಿ ಯುಕ್ತಿ ಅನುಭವ ಆಭಾಸಾನಾಂ ಉತ್ತರೋತ್ತರ ಶ್ರುತಿ ಯುಕ್ತಿ ಅನುಭವ ಆಭಾಸೈಃ ಆತ್ಮತ್ವ ಬಾಧಾ ದರ್ಶನಾತ್ ಪುತ್ರಾದೀನಾಂ ಅನಾತ್ಮತ್ವಂ ಸ್ಪಷ್ಟಮೇವ. ಹಿಂದಿನ ವಾಕ್ಯ ಪ್ರತಿಜ್ಞೆ. ಯಾವ ಪ್ರತಿಜ್ಞೆ ಇತ್ತು? ಏತೇಷಾಂ ಪುತ್ರಾದೀನಾಂ ಅನಾತ್ಮತ್ವಂ ಉಚ್ಯತೆ. ಪುತ್ರಾದಿಗಳ ಆತ್ಮವಾದವನ್ನು ನಿರಾಕರಣೆ ಮಾಡ್ತೇವೆ. ಹೇಗೆ ನಿರಾಕರಣೆ ಮಾಡ್ತೇವೆ? ಹೇಗೆ ನಿರಾಕರಣೆ ಮಾಡ್ತೇವೆ ಅಂದರೆ, ನಾವು ಹೊಸದಾಗಿ ನಿರಾಕರಣೆ ಮಾಡುವಂತಹ ಅಗತ್ಯತೆಯೇ ಇಲ್ಲ. ಇದು ಒಂದನೇ ಘಟ್ಟ. ಏಕೆಂದರೆ ಒಂದನೇ ಪಕ್ಷ ಇದ್ದಾಗ ಪುತ್ರನೇ ಆತ್ಮ ಸತ್ಯ ಅಂತ ಅನಿಸುತ್ತೆ. ಯಾವಾಗ ಪುತ್ರ ಆತ್ಮನಲ್ಲ. ಏಕೆ? ಪ್ರದೀಪಗ್ರಹಾತ್ ಅದನ್ನೆಲ್ಲ ನೋಡಿದ್ದೇವೆ. ಬೆಂಕಿ ದಗದಗವಾಗಿ ಉರಿಯುತ್ತಿರುವಂತಹ ಮನೆಯಲ್ಲಿ ಮಗನನ್ನು ಬಿಟ್ಟು ತಾನು ಹೊರಗೆ ಬಂದು ತನ್ನ ರಕ್ಷಣೆಯಲ್ಲಿ, ತನ್ನ ದೇಹ ರಕ್ಷಣೆಯಲ್ಲಿ ಇವನು ಪ್ರಯತ್ನ ಮಾಡುವುದರಿಂದ ಪುತ್ರನೇ ಆತ್ಮನಾಗಿದ್ದರೆ ಅವನನ್ನೂ ಕರ್ಕೊಂಡು ಬರಬೇಕಿತ್ತು. ಅವನನ್ನು ಬಿಟ್ಟು ಬಂದ. ಆದ್ದರಿಂದ ಪುತ್ರ ಆತ್ಮನಲ್ಲ, ಈ ದೇಹವೇ ಆತ್ಮ ಅಂತ ಆ ಪಕ್ಷವನ್ನು ಹೇಳಿದಾಗ ಹಿಂದಿನ ಪಕ್ಷ ಬಿದ್ದು ಹೋಯಿತು. ಹೀಗೆ ಒಂದೊಂದು ಪಕ್ಷವೂ ಕೂಡ ಮುಂದಿನ ಪಕ್ಷದ ನಿರೂಪಣೆಯನ್ನು ಮಾಡಬೇಕಿದ್ದರೆ ಹಿಂದಿನ ಪಕ್ಷದ ನಿರಾಕರಣೆ ಅದಾಗೆ ಆಗಿಬಿಟ್ಟಿದೆ. ಇದನ್ನೆಲ್ಲ ನೋಡಿದ್ದೇವೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ. ಒಂದನೇ ಪಕ್ಷದ ನಿರಾಕರಣೆ, ಎರಡನೇ ಪಕ್ಷದ ದೃಢೀಕರಣ, ಅದನ್ನೇ ಹೇಳ್ತಾ ಇದ್ದಾರೆ. ಅತಿ ಪ್ರಾಕೃತವಾದಿಭಿಃ ಅಂದರೆ ಪ್ರಾಕೃತವಾದ ಅಂತ ಏನು ಮೊದಲಿನ ವಾದ ಇತ್ತೋ ಅವರಿಂದ ಆರಂಭಿಸಿ ಈ ಶೂನ್ಯವಾದ ಬೌದ್ಧರವರೆಗೆ ಉಕ್ತೇಶು ಹೇಳಿರುವಂತಹ ಶ್ರುತಿ, ಯಾವೆಲ್ಲ ಶ್ರುತಿ ಪ್ರಮಾಣವನ್ನು ತೋರಿಸಿದ್ದಾರೋ, ಯುಕ್ತಿ ಏನು? ಒಂದನೇ ಯುಕ್ತಿ ಏನಿತ್ತು? ಪುತ್ರೇ ಪುಷ್ಟೇ ಅಹಮೇವ ಪುಷ್ಟಃ, ಪುತ್ರೇ ನಷ್ಟೇ ಅಹಮೇವ ನಷ್ಟಃ ಇತ್ಯಾದ್ಯನುಭವಾತ್ ಅಂತ ಯಾವ ಯುಕ್ತಿಯನ್ನು ಹೇಳಿದ್ದರು. ಎರಡನೇ ಯುಕ್ತಿ ಏನು? ಪ್ರದೀಪಗ್ರಹಾತ್ ಸ್ವಸ್ಯ ನಿರ್ಗಮನ ದರ್ಶನಾತ್ ಅಂತ ಏನು ಎರಡನೇ ಯುಕ್ತಿ ಇತ್ತು. ಅದು ಒಂದನೇ ಯುಕ್ತಿ ಎರಡನೇ ಯುಕ್ತಿಯಿಂದ ನಿರಾಕರಿಸಲ್ಪಟ್ಟಿತು. ಹಾಗೆ ಅನುಭವವೂ ಕೂಡ ಪುತ್ರನಿಗೆ ಒಳ್ಳೆಯದಾಯಿತು ಅಂದರೆ ನಾನೇ ಒಳ್ಳೆಯದಾದೆ ಅಂತ ಅಂದ್ಕೊಳ್ತಾನೆ ಅಂತ ಏನಿತ್ತೋ ಅದು ಅಹಂ ಸ್ಥೂಲಃ ಅಹಂ ಕೃಶಃ ಎಂಬಿತ್ಯಾದಿ ಅನುಭವಗಳಿಂದ ನಿರಾಕರಿಸಲ್ಪಟ್ಟಿತು. ಹೀಗೆ ಇವೆಲ್ಲವೂ ಕೂಡ ಮುಂದಿನ ಶ್ರುತಿಯಿಂದಲೂ ಮುಂದಿನ ಯುಕ್ತಿಯಿಂದಲೂ ಮುಂದಿನ ಅನುಭವದಿಂದಲೂ ನಿರಾಕರಿಸಲ್ಪಟ್ಟವು. ಆದ್ದರಿಂದ ಈ ಯಾವ ಯುಕ್ತಿ ಇದೆಯೋ, ಯಾವ ಶ್ರುತಿ ಇದೆಯೋ, ಯಾವ ಅನುಭವ ಇದೆಯೋ ಅದು ನಿಜವಾದಂತಹ ಅನುಭವ ಅಲ್ಲ. ಅದಕ್ಕೇನು ಹೇಳಿದ್ದಾರೆ? ಆಭಾಸ ಎಂಬ ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ಆಭಾಸ ಅಂದರೆ ಏನು? ಇದಕ್ಕೆ ನೈಯಾಯಿಕರು ಒಂದು ಶಬ್ದವನ್ನು ಹೇಳ್ತಾರೆ, ಹೇತ್ವಾಭಾಸ ಎಂಬ ಶಬ್ದ. ಹೇತುವಲ್ಲ, ಕಾರಣವಲ್ಲ, ಕಾರಣದಂತೆ ತೋರುತ್ತೆ ಅಂತ. ಹೇತುವದ್ ಆಭಾಸಂತೆ ಇತಿ ಹೇತ್ವಾಭಾಸ. ಕಾರಣದಂತೆ ತೋರ್ತಾವೆ, ಆದರೆ ಕಾರಣ ಅಲ್ಲ. ಹೇಗೆ? ಕಪ್ಪೆ ಚಿಪ್ಪಿನ ಉದಾಹರಣೆಯನ್ನು ನೋಡೋಣ. ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ, ತುಂಬ ಬಿಸಿಲಿದೆ, ಒಂದು ಕಪ್ಪೆ ಚಿಪ್ಪು ಬಿದ್ದಿದೆ. ನಮ್ಮ ಮನಸ್ಸಿನಲ್ಲಿ ಏನಿದೆ? ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಿದ್ರೆ ಏನೋ ಒಂದು ಹಣದ ಯೋಚನೆ ಬಂದಿರಬಹುದು. ನೋಡ್ತಾನೆ ದೂರದಲ್ಲಿ ಸೂರ್ಯನ ಬೆಳಕಿನಿಂದ ಕಪ್ಪೆ ಚಿಪ್ಪು ಪಳಪಳವಾಗಿ ಹೊಳಿತಾ ಇದೆ. ಅದನ್ನು ನೋಡಿದಾಗ ಇವನು
ಅಲ್ಲಿ ಏನೋ ಬೆಳ್ಳಿ ಬಿದ್ದಿದೆ ಅಂತ ಅಂದ್ಕೊಳ್ತಾನೆ. ನೋಡ್ತಾನೆ, ಹೋಗ್ತಾನೆ, ಆದರೆ ಅದು ಬೆಳ್ಳಿ ಅಲ್ಲ. ಬೆಳ್ಳಿಯಂತೆ ಕಂಡಿತು. ಏಕೆ? ಅದು ಬೆಳ್ಳಿಯಲ್ಲ, ಬೆಳ್ಳಿಯಂತೆ ಕಂಡಿತು. ಹೇತುವಲ್ಲ, ಹೇತುವಂತೆ ತೋರಿತು. ಅದಕ್ಕೆ ಹೇತ್ವಾಭಾಸ ಅಂತ. ಅಂದರೆ ಹೇತ್ವಾಭಾಸಕ್ಕೆ ಇದು ಉದಾಹರಣೆ ಅಲ್ಲ, ಇದು ನಮಗೆ ಅರ್ಥವಾಗಲಿ. ಈ ಉದಾಹರಣೆಯನ್ನು ತುಂಬ ಬಾರಿ ಕೊಟ್ಟಿದ್ದರಿಂದ ಈ ಉದಾಹರಣೆ ತೆಗೆದುಕೊಂಡು ಹೇಳ್ತಾ ಇದ್ದೇನೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಎಂಬಂತಹ ಆಭಾಸ, ಆದರೆ ನಿಜವಾಗಿ ಅದು ಬೆಳ್ಳಿಯೋ? ಅಲ್ಲ, ಬೆಳ್ಳಿಯಂತೆ ತೋರಿತು. ಹಾಗೆ ಪುತ್ರಾದಿಗಳಲ್ಲಿ ಆತ್ಮತ್ವ ಹೇಳೋದು ನಿಜವಾಗಿ ಆತ್ಮತ್ವ ಇಲ್ಲ. ಪುತ್ರನಲ್ಲಿ ಆತ್ಮತ್ವ ತೋರಿದ್ದು, ದೇಹದಲ್ಲಿ ಆತ್ಮತ್ವ ತೋರಿದ್ದು, ನಿಜವಾಗಿ ಆತ್ಮವಲ್ಲ. ಹಾಗೆ ಪ್ರಾಣವೂ ಆತ್ಮವಲ್ಲ, ಇಂದ್ರಿಯಗಳೂ ಆತ್ಮವಲ್ಲ, ಮನಸ್ಸೂ ಆತ್ಮವಲ್ಲ, ಬುದ್ಧಿಯೂ ಆತ್ಮವಲ್ಲ, ಅಜ್ಞಾನ ಉಪಹಿತವಾದ ಚೈತನ್ಯವೂ ಆತ್ಮವಲ್ಲ. ಇವೆಲ್ಲವೂ ಆಭಾಸ. ಆತ್ಮತ್ವ ಭಾದ ದರ್ಶನಾತ್ ಅಂತಿದೆ. ಆತ್ಮತ್ವ ಭಾದ ದರ್ಶನಾತ್ ಅಂದರೆ ಏನು? ಪುತ್ರ ಆತ್ಮ ಅಂತ ಇದ್ದಾಗ ಪುತ್ರನೇ ಆತ್ಮತ್ವ, ಪುತ್ರನಲ್ಲಿ ಆತ್ಮತ್ವ. ದೇಹದಲ್ಲಿ ಆತ್ಮತ್ವ ಬುದ್ಧಿ ಬಂದಾಗ ಪುತ್ರ ಆತ್ಮ ಹೇಳುವಂತಹ ಬುದ್ಧಿ ಬಾಧಿಸಲ್ಪಡುತ್ತೆ. ಹಾಗೆ ಒಂದೊಂದು ಪಕ್ಷವು ಮುಂದಿನ ಪಕ್ಷದಿಂದ ಬಾಧಿಸಿದ್ದರಿಂದ ಆತ್ಮತ್ವ ಬಾಧ ದರ್ಶನಾತ್ ಪುತ್ರಾದೀನ ಅನಾತ್ಮತ್ವಂ ಸ್ಪಷ್ಟಮೇವ. ಶೂನ್ಯ ಪರ್ಯಂತವಾಗಿ ಯಾವೆಲ್ಲ ಪಕ್ಷಗಳು ಹೇಳಿದ್ದವೋ ಅವೆಲ್ಲವೂ ಅನಾತ್ಮವೇ. ಈಗ ಹೀಗೆ ಸಾಮಾನ್ಯವಾಗಿ ನಿರಾಕರಣೆಯನ್ನು ಮಾಡಿ ವೇದಾಂತ ದೃಷ್ಟಿಯಲ್ಲಿ ಶ್ರುತಿಯನ್ನು ಇಟ್ಟುಕೊಂಡು ವಿವರಣೆಯನ್ನು ಮಾಡುತ್ತಾರೆ. ಇಲ್ಲೊಂದು ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಏನೆಂದರೆ, ಎರಡು ಯುಕ್ತಿಗಳಿವೆ. ಆ ಎರಡು ಯುಕ್ತಿಗಳಲ್ಲಿ ಯಾವ ಯುಕ್ತಿ ಪ್ರಬಲವಾಗಿದೆ ಎಂಬುದನ್ನು ಯೋಚನೆ ಮಾಡಬೇಕು. ಅಂದರೆ ಯಾವ ಯುಕ್ತಿ ಶ್ರುತಿಯ ಅರ್ಥವನ್ನು ಹೇಳುತ್ತೋ, ಶ್ರುತಿಯ ಅರ್ಥವನ್ನು ನಿರೂಪಣೆ ಮಾಡಲಿಕ್ಕೆ ಯಾವ ಯುಕ್ತಿ ಅನುಕೂಲವಾಗಿದೆಯೋ ಆ ಯುಕ್ತಿ ನಿಜವಾದ ಯುಕ್ತಿ. ಅದಕ್ಕೆ ಶ್ರುತಿಮತಸ್ತರ್ಕೋನು ಸಂಧೀಯತಾಂ ಅಂತ ಶಂಕರರು ಹೇಳಿದ್ದಾರೆ. ಎರಡು ಯುಕ್ತಿಗಳಲ್ಲಿ ಪರಸ್ಪರ ವಿರೋಧ ಬಂದಾಗ ಯಾವ ಯುಕ್ತಿ ನಿಜವಾದ ಯುಕ್ತಿಯಾಗತ್ತೆ ಅಂದರೆ, ಯಾವ ಯುಕ್ತಿಗೆ ಶ್ರುತಿಯ ಬೆಂಬಲ ಇದೆಯೋ ಆ ಯುಕ್ತಿ ನಿಜವಾದ ಯುಕ್ತಿಯಾಗತ್ತೆ. ಯಾವ ಯುಕ್ತಿಗೆ ಶ್ರುತಿಯ ಬೆಂಬಲ ಇಲ್ಲವೋ, ಶ್ರುತಿಯ ವಿರೋಧ ಇದೆಯೋ ಆ ಯುಕ್ತಿ ಬಿದ್ದು ಹೋಗುತ್ತೆ. ಶ್ರುತಿಯ ಬಲವು ಹೊಂದಿರುವಂತಹ ಯುಕ್ತಿ ಪ್ರಾಬಲ್ಯವಾಗತ್ತೆ. ಇದನ್ನು ಬ್ರಹ್ಮಸೂತ್ರಾದಿ ಗ್ರಂಥಗಳಲ್ಲಿ ನಾವು ನೋಡ್ತೇವೆ. ಯುಕ್ತಿಯುಕ್ತವಾದಂತಹ ಶ್ರುತಿಯೇ ಪ್ರಬಲ ಅಂತ ನಿರೂಪಣೆ ಬರುತ್ತೆ. ಈಗೊಂದು ಪ್ರಶ್ನೆ, ಪರಸ್ಪರ ಶ್ರುತಿಗಳಲ್ಲಿ ವಿರೋಧ ಬಂದರೆ ಏನು ಮಾಡೋದು? ಯುಕ್ತಿ ಬಂದಾಗ ಶ್ರುತಿ ಜೊತೆಗಿರುವ ಯುಕ್ತಿ ಪ್ರಾಬಲ್ಯ ಅಂತ. ಎರಡು ಶ್ರುತಿ ವಾಕ್ಯ ಇದೆ. ಎರಡೆರಡು ಶ್ರುತಿ ವಾಕ್ಯ ಇದ್ದಾಗ ಯಾವ ಶ್ರುತಿಯನ್ನು ನಾವು ಪ್ರಮಾಣ ಅಂತ ಅಂಗೀಕಾರ ಮಾಡಬೇಕು ಅಂತ ಬಂದಾಗ ಅಲ್ಲೂ ಕೂಡ ಇದೇ ಉತ್ತರ. ಏನು? ಯಾವ ಶ್ರುತಿಯು ತರ್ಕಯುಕ್ತವಾಗಿ ಸಂಪೂರ್ಣವಾದಂತಹ ಒಂದು ಗ್ರಂಥದ ತಾತ್ಪರ್ಯವನ್ನು ಹೇಳುತ್ತೋ ಅದು ಆ ಒಂದು ಭಾಗದ ನಿರೂಪಿಸಲ್ಪಡುವಂತಹ ಅರ್ಥವಾಗತ್ತೆ. ಅದಕ್ಕೆ ಬ್ರಹ್ಮಸೂತ್ರ ಬಂದಿದ್ದು. ಹಲವಾರು ಉಪನಿಷತ್ತುಗಳು ಹಲವಾರು ರೀತಿಯಲ್ಲಿ ಬ್ರಹ್ಮನನ್ನು ನಿರೂಪಣೆಯನ್ನು ಮಾಡ್ತಾರೆ, ಆತ್ಮವಸ್ತುವನ್ನು ನಿರೂಪಣೆ ಮಾಡ್ತಾವೆ. ಆದರೆ ಇವುಗಳ ತಾತ್ಪರ್ಯ ಏನು ಅಂತ ನಿರೂಪಣೆ ಮಾಡಬೇಕಿದ್ರೆ ಅದಕ್ಕೇನು ಬೇಕು? ಷಡ್ವಿಧ ತಾತ್ಪರ್ಯ ಲಿಂಗಗಳು ಬೇಕು. ತಾತ್ಪರ್ಯಯುಕ್ತವಾದಂತಹ ಶ್ರುತಿ ಪ್ರಮಾಣ ಅಂತ ಹೇಳಲಿಕ್ಕಾಗಿ ವ್ಯಾಸರು ಬ್ರಹ್ಮಸೂತ್ರವನ್ನು ಬರೆದಿದ್ದಾರೆ. ಇದನ್ನೆಲ್ಲ ನಿನ್ನೆ ವಿಸ್ತಾರವಾಗಿ ನೋಡಿದ್ದೇವೆ. ಉಪಕ್ರಮ, ಉಪಸಂಹಾರ, ಅದನ್ನು ಮುಂದೆ ಷಡ್ವಿಧ ತಾತ್ಪರ್ಯ ಲಿಂಗವನ್ನು ಇದೇ ಗ್ರಂಥದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಈ ಯುಕ್ತಿಯುಕ್ತವಾದಂತಹ ಶ್ರುತಿಯೇ ಪ್ರಮಾಣ ಅಂತ. ಅದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಭಾಗದಲ್ಲಿ ಮುಂದಿನ ಖಂಡಿಕೆಯಲ್ಲಿ ಯಾವೆಲ್ಲ ಹಿಂದಿನ ಒಂದೊಂದು ಶ್ರುತಿಯನ್ನು ತೆಗೆದುಕೊಂಡು ಪುತ್ರನೇ ಆತ್ಮ ಅಂತ ಹೇಳಿದ್ದರೋ, ಪ್ರಾಣವೇ ಆತ್ಮ ಅಂತ ಹೇಳಿದ್ದರೋ ಅದನ್ನೆಲ್ಲ ನಿರಾಕರಣೆಯನ್ನು ಮಾಡ್ತಾರೆ. ಆ ಗ್ರಂಥ ಭಾಗವನ್ನು ಒಮ್ಮೆ ಓದೋಣ, ಮತ್ತು ಪ್ರತ್ಯೇಕವಾಗಿ ಅದರ ಅರ್ಥವನ್ನು ನೋಡೋಣ. ಕಿಂಚ, ಕಿಂಚ ಅಂದರೆ ಮತ್ತು. ಮತ್ತು ಅಂತ ಏಕೆ? ಈಗ ಹೇಳಿ ಆಯಿತು. ಏನು ಹೇಳಾಯಿತು? ಒಂದೊಂದು ಪಕ್ಷ ಮುಂದಿನ ಪಕ್ಷ ಬಂದಾಗ ನಿರಾಕರಿಸಲ್ಪಟ್ಟಿತು. ಆದರೂ ಕೂಡ ಈಗ
ಪುನಃ ಅವುಗಳ ನಿರಾಕರಣೆಯನ್ನು ಮಾಡುತ್ತೇವೆ ಶ್ರುತಿಯ ಪ್ರಾಬಲ್ಯವನ್ನು ಇಟ್ಟುಕೊಂಡು ಅಂತ ಈಗ ಹೇಳ್ತಾರೆ. ಕಿಂಚ ಪ್ರತ್ಯಕ್ ಅಸ್ಥೂಲ ಅಚಕ್ಷು ಅಪ್ರಾಣ ಅಮನ ಅಕರ್ತ ಚೈತನ್ಯಂ ಚಿನ್ಮಾತ್ರಂ ಸತ್ ಇತ್ಯಾದಿ ಪ್ರಬಲ ಶ್ರುತಿ ವಿರೋಧಾತ್ ಅಸ್ಯ ಪುತ್ರಾದಿ ಶೂನ್ಯ ಪರ್ಯಂತಸ್ಯ ಜಡಸ್ಯ ಚೈತನ್ಯ ಭಾಸ್ಯತ್ವೇನ ಘಟಾದಿವತ್ ಅನಿತ್ಯತ್ವಾತ್ ಅಹಂ ಬ್ರಹ್ಮೇತಿ ವಿದ್ವದನುಭವ ಪ್ರಾಬಲ್ಯಾಚ್ಚ ತತ್ತತ್ ಶ್ರುತಿ ಯುಕ್ತಿ ಅನುಭವ ಆಭಾಸಾನಾಂ ಬಾಧಿತತ್ವಾದಪಿ ಪುತ್ರಾದಿ ಶೂನ್ಯ ಪರ್ಯಂತಂ ಅಖಿಲಂ ಅನಾತ್ಮ ಏವ. ಕೊನೆಯ ಒಂದು ಶಬ್ದ ಇದೆ, ಬಾಧಿತತ್ವಾದಪಿ. ಬಾಧಿತತ್ವಾದಪಿ ಅಂದ್ರೇನು? ಈ ಎಲ್ಲ ಶ್ರುತಿಗಳು ಕೂಡ, ಈಗ ನಿರೂಪಣೆ ಮಾಡುವಂತಹ ಶ್ರುತಿಗಳು ಪ್ರಾಬಲ್ಯವನ್ನು ಹೊಂದಿ ಹಿಂದಿನ ಎಲ್ಲ ಶ್ರುತಿಗಳು ಬಾಧಿಸಲ್ಪಡುವುದರಿಂದ ಶೂನ್ಯದ ಪರ್ಯಂತ, ಪುತ್ರನಿಂದ ಹಿಡಿದು ಶೂನ್ಯದ ಪರ್ಯಂತ ಎಲ್ಲ ಆತ್ಮವು ನಿಜವಾದ ಆತ್ಮವಲ್ಲ ಅಂತ ಹೇಳಬೇಕಾಗಿದೆ. ಈಗ ಹಾಗಾದರೆ ಒಂದೊಂದು ಶ್ರುತಿಯನ್ನು ನೋಡೋಣ. ಮೊದಲನೇ ಶ್ರುತಿ ಏನಿತ್ತು? ಪುತ್ರನ ಪಕ್ಷದಲ್ಲಿ ಆತ್ಮ ವೈ ಜಾಯತೆ ಪುತ್ರ, ಆತ್ಮನೇ ಪುತ್ರನಾಗಿ ಹುಡ್ತಾನೆ, ತನ್ನ ಪ್ರತಿರೂಪವೇ ಪುತ್ರನಾಗಿರ್ತಾನೆ, ಆದ್ದರಿಂದ ಪುತ್ರನೇ ಆತ್ಮ ಅಂತ ಹೇಳಿದರು. ಆದರೆ ನಿಜವಾದ ಆತ್ಮ ಯಾವುದು ಎಂಬಂಥ ವಿಚಾರಕ್ಕೆ ಶ್ರುತಿ ಹೇಳುತ್ತೆ ಪ್ರತ್ಯಕ್ ಎಂಬ ಶಬ್ದವನ್ನು ಹೇಳುತ್ತೆ. ಪ್ರತ್ಯಕ್ ಅಂದರೆ ಒಳಗೆ ಅಂತ, ಒಳಗಿರುವವನು ಆತ್ಮ ಅಂತ. ಆ ಶ್ರುತಿ ವಾಕ್ಯ ಹೀಗಿದೆ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷುರ್ ಅಮೃತತ್ವಮಿಚ್ಛನ್ ಅಂತ ಕಾಟಕ ಶ್ರುತಿ. ಕಶ್ಚಿತ್ ಧೀರ, ಒಬ್ಬವನು, ಅಮೃತತ್ವವನ್ನು ಬಯಸುವಂಥವನು ಏನು ಮಾಡ್ತಾನೆ? ತನ್ನ ಆತ್ಮನನ್ನು ನೋಡಬೇಕು ಅಂತ ತನ್ನ ಇಂದ್ರಿಯಾದಿಗಳನ್ನು ಒಳಮುಖವಾಗಿ ಹರಿಸ್ತಾನೆ. ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷುರ್ ಅಮೃತತ್ವಮಿಚ್ಛನ್, ಚಕ್ಷುವಾದಿ ಇಂದ್ರಿಯಗಳನ್ನು ತನ್ನ ಒಳಗಡೆ ಹರಿಸ್ತಾನೆ. ಪ್ರತ್ಯಕ್ ಎಂಬ ಶಬ್ದ ಇದೆ. ಪ್ರತ್ಯಕ್ ಎಂಬ ಶಬ್ದದಿಂದ ಹೊರಗಿರುವವನು ಆತ್ಮ ಅಲ್ಲ ಅಂತ ಹೇಳಿದಾಗಾಯಿತು. ಪುತ್ರ ಹೊರಗಿರುವವನು, ಆತ್ಮ ಹೊರಗಿರೋದಿಲ್ಲ, ಆತ್ಮ ಒಳಗಿರ್ತಾನೆ, ದೇಹದ ಒಳಗಿರ್ತಾನೆ ಅಂತ ಹೇಳಿದಾಗಾಯಿತು. ದೇಹದ ಒಳಗಿರುವವನು ಆತ್ಮ, ದೇಹದ ಹೊರಗಿರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಪುತ್ರನು ಆತ್ಮವಲ್ಲ ಎಂಬ ಶ್ರುತಿ ಬಾಧಿಸಲ್ಪಡುತ್ತೆ. ಆತ್ಮಾವೈ ಜಾಯತೆ ಪುತ್ರ ಎಂಬುದು ಏನರ್ಥ? ತಾನೇ ಮಗನ ರೂಪದಲ್ಲೇ ಹುಡ್ತಾನೆ ಹೊರತು ಅವನೇ ಮಗನೇ ಆತ್ಮ ಅಂತಲ್ಲ. ಇದನ್ನೆಲ್ಲ ವಿವರಣೆ ಮಾಡಿದ್ದೇನೆ. ತನ್ನ ಮುಂದಿನ ಎಲ್ಲ ಕ್ರಿಯೆಗಳನ್ನು ಇವನು ಮಾಡುವವನಾದ್ದರಿಂದ ಪುತ್ರನು ತನಗೆ ಸದ್ಗತಿಯನ್ನು ಕೊಡ್ತಾನೆ, ಆದ್ದರಿಂದ ಅವನು ನನಗೆ ಆತ್ಮ ಅಂತ ಸಾಮಾನ್ಯವಾದ ಶ್ರುತಿ ಅರ್ಥ. ಆ ಅರ್ಥವನ್ನು ಇಲ್ಲಿ ಹೇಳಿದೆಯೇ ಹೊರತು ಆತ್ಮವೇ ಪುತ್ರ ಎಂಬುದು ಈ ವಾಕ್ಯದ ತಾತ್ಪರ್ಯ ಅಲ್ಲ. ಏಕೆ? ಪ್ರತ್ಯಕ್, ಒಳಗಿರುವವನು ಆತ್ಮ. ಹಾಗಾದರೆ ಮುಂದಿನ ವಾಕ್ಯ ಏನು? ಸವಾಯೇಷ ಪುರುಷೋ ಅನ್ನರ ಸಮಯ ಎಂಬ ಶ್ರುತಿ ವಾಕ್ಯ. ಅಂದರೆ ಈ ದೇಹವೇ ಆತ್ಮ ಅಂತ. ಈ ದೇಹ ಆತ್ಮ ಅಲ್ಲ ಅಂತ ಈಗ ಶ್ರುತಿ ಹೇಳಬೇಕಾಗಿದೆ. ಆತ್ಮ ಹೇಗಿದ್ದಾನೆ ಅಂದರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಅಸ್ಥೂಲಂ ಅನಣು ಅರಸ್ವಂ ಅದೀರ್ಘಂ. ಏನು ಹೇಳ್ತಾ ಇದ್ದಾರೆ? ಅಸ್ಥೂಲಂ, ಸ್ಥೂಲನಾದವನು ಆತ್ಮನಲ್ಲ. ಅನಣು, ತುಂಬ ಪರಮಾಣು ರೂಪವಾಗಿ ಅತ್ಯಂತ ಸೂಕ್ಷ್ಮವಾಗಿರುವಂಥವನು ಆತ್ಮನಲ್ಲ. ಅಂದರೆ ಏನು ಹೇಳಿದಾಗಾಯಿತು? ಆ ದೇಹಾತ್ಮವಾದದ ಪಕ್ಷದಲ್ಲಿ ಸ್ಥೂಲೋಹಂ ಕೃಶೋಹಂ ಇತ್ಯಾದ್ಯನುಭವಾಚ್ಚ, ಸ್ಥೂಲನು ನಾನು ಕೃಶನು ನಾನು ಎಂಬ ಅನುಭವವನ್ನು ತೋರಿಸಿ ಶ್ರುತಿವಾಕ್ಯವನ್ನು ಹೇಳಿದರು. ಈಗೇನು ಹೇಳ್ತಾ ಇದ್ದಾರೆ? ಈ ಶ್ರುತಿವಾಕ್ಯ ಆತ್ಮನು ಸ್ಥೂಲನಲ್ಲ, ಅಣುವಲ್ಲ ಅಂತ ಹೇಳ್ತಾ ಇರೋದರಿಂದ ಆ ಶ್ರುತಿವಾಕ್ಯ ಬಿದ್ದು ಹೋಯಿತು, ದೇಹಾತ್ಮವಾದ ಬಿದ್ದು ಹೋಗುತ್ತೆ. ಮುಂದೆ ಇಂದ್ರಿಯ ಆತ್ಮ ಅಂತ ಹೇಳಿದರು. ಏನು? ಪರಸ್ಪರ ಇಂದ್ರಿಯಗಳು ಕಲಹವನ್ನು ಮಾಡಿಕೊಂಡವು, ಇಂದ್ರಿಯಗಳಿಲ್ಲದೇ ಇದ್ದರೆ ದೇಹದ ವ್ಯವಹಾರ ಆಗೋದಿಲ್ಲ, ಆದ್ದರಿಂದಲೇ ಇಂದ್ರಿಯಗಳೇ ಆತ್ಮ ಅಂತ ಆ ಪಕ್ಷವನ್ನು ಹೇಳಿದ್ದರು. ಈಗ ಹೇಳ್ತಾ ಇದ್ದಾರೆ, ಅಪ್ರಾಣೋ ಕ್ಷಮನ ಶುಭ್ರ
ಎಂಬ ಶ್ರುತಿ ಏನು ಹೇಳ್ತಾ ಇದೆ? ಇಂದ್ರಿಯಗಳು ಆತ್ಮ ಅಲ್ಲ, ಅಪ್ರಾಣ. ಪ್ರಾಣ ಅಂದರೆ ಇಂದ್ರಿಯಗಳು, ಪ್ರಾಣವು ಇಂದ್ರಿಯ ಅಲ್ಲ, ಮನಸ್ಸು ಇಂದ್ರಿಯ ಅಲ್ಲ, ಮನಸ್ಸು ಆತ್ಮವಲ್ಲ, ಪ್ರಾಣವೂ ಆತ್ಮವಲ್ಲ, ಇಂದ್ರಿಯಗಳು ಆತ್ಮವಲ್ಲ ಎಂಬ ಶ್ರುತಿಯು, ಮತ್ತು ಅಚಕ್ಷು ಅಶ್ರೋತ್ರಂ ತದಪಾಣಿಪಾದಂ ಎಂಬ ಶ್ರುತಿ ಇಂದ್ರಿಯಗಳು ಆತ್ಮವಲ್ಲ ಅಂತ ಹೇಳುತ್ತೆ. ಅಂದರೆ ಏಕಿದನ್ನು ತೋರಿಸ್ತಾ ಇದ್ದಾರೆ ಅಂದರೆ, ವೇದಾಂತದಲ್ಲಿ ಆತ್ಮನ ಸ್ವರೂಪ ಹೇಗಿದೆ ಎಂಬುದು ಇಲ್ಲಿ ಗೊತ್ತಾಗತ್ತೆ, ಉಳಿದ ಪಕ್ಷಗಳ ನಿರಾಕರಣೆಯೂ ಆಗತ್ತೆ, ಜೊತೆಗೆ ವೇದಾಂತದಲ್ಲಿ ಹೇಳುವಂಥ ಆತ್ಮಸ್ವರೂಪ ಏನು ಹೇಳುವುದು ಗೊತ್ತಾಗತ್ತೆ. ಒಳಗಿರುವವನು ಆತ್ಮ, ಸ್ಥೂಲನ ಅಲ್ಲದೇ ಇರುವವನು ಆತ್ಮ, ಅಣು ಅಲ್ಲದೇ ಇರುವವನು ಆತ್ಮ, ಇಂದ್ರಿಯಗಳು ಅಲ್ಲದೇ ಇರುವವನು ಆತ್ಮ, ಮತ್ತು ಪ್ರಾಣವಾಯು ಇತ್ಯಾದಿಗಳ ಅನುಭವಕ್ಕೆ ಬರುವಂತಹ ಯಾವ ಚೈತನ್ಯ ಇದೆಯೋ ಅದು ಆತ್ಮವಲ್ಲ. ಮುಂದೆ ಹೇಳ್ತಾರೆ, ನಚಾಸ್ತಿ ವೇತ್ತ ಮಮ ಚಿತ್ಸದಾಹಂ ಎಂಬ ಶ್ರುತಿ ಕೈವಲ್ಯೋಪನಿಷತ್ತಿನ ಶ್ರುತಿ. ಇದು ಏನು ಹೇಳುತ್ತೆ ಅಂದರೆ, ಈ ಆತ್ಮನು ತಿಳಿಯುವಂಥವನಲ್ಲ ಅಂತ, ಯಾರಿಂದಲೋ ತಿಳಿಯುವಂಥವನಲ್ಲ. ನಚಾಸ್ತಿ ವೇತ್ತ, ಇವನು ಎಲ್ಲವನ್ನೂ ತಿಳಿಯುವವನೇ ಹೊರತು ಇವನನ್ನು ಬೇರೆಯವರು ತಿಳಿಲಿಕ್ಕಾಗೋದಿಲ್ಲ. ಆದ್ದರಿಂದ ಬುದ್ಧಿ ಆತ್ಮ ಎಂಬಂಥ ಪಕ್ಷವೂ ಕೂಡ ಬಿದ್ದು ಹೋಗುತ್ತೆ. ಚಿನ್ಮಾತ್ರೋಹಂ ಸದಾಶಿವ ಎಂಬ ಇನ್ನೊಂದು ಶ್ರುತಿ ಇದೆ. ಚಿನ್ಮಾತ್ರೋಹಂ ಅಂತಿರೋದ್ರಿಂದ ಕೇವಲ ಚೈತನ್ಯ ಸ್ವರೂಪವೇ ಆತ್ಮ ಹೊರತು ಚಿದಚಿದ್ರೂಪವಲ್ಲ. ಪ್ರಾಭಾಕರರು ಮತ್ತು ತಾರ್ಕಿಕರು ಏನು ಹೇಳಿದರು? ಜ್ಞಾನಾಧಿಕರಣ ಆತ್ಮ. ಆತ್ಮ ಅಂದ್ರೇನು? ಒಂದು ಗುಣವನ್ನು ಹೊಂದಿರುವಂಥದ್ದು ಆತ್ಮ ಅಂತ ಹೇಳಿದರು. ಈಗೇನು ಹೇಳ್ತಾ ಇದ್ದಾರೆ, ಇದು ಅಜ್ಞಾನ ಅಥವಾ ಚಿದಚದ್ರೂಪವಾದಂಥದ್ದು ಆತ್ಮವಸ್ತು ಅಲ್ಲ, ಜಡವೂ ಅಲ್ಲ, ಕೇವಲ ಚೈತನ್ಯ ಸ್ವರೂಪವಾದದ್ದು ಆತ್ಮ. ಚಿನ್ಮಾತ್ರೋಹಂ ಸದಾಶಿವ ಎಂಬ ಶ್ರುತಿಯಿಂದ ಆ ಪಕ್ಷವೂ ಕೂಡ ನಿರಾಕರಿಸಲ್ಪಡುತ್ತೆ. ಇನ್ನು ಬೌದ್ಧರ ಮತವನ್ನು ನಿರಾಕರಣೆಗೆ ಒಂದು ಶ್ರುತಿಯನ್ನು ಹೇಳ್ತಾರೆ, ತತ್ ಸತ್ಯಂ ಸ ಆತ್ಮ, ಅದು ಸತ್ಯ, ಅದು ಶೂನ್ಯವಲ್ಲ, ಯಾವಾಗಲೂ ಇರುವುದು, ಅದು ಆತ್ಮ. ಮತ್ತಿನ್ನೊಂದು ವಾಕ್ಯ ಇದೆ, ಸದೇವ ಸೌಮ್ಯೇದಮಗ್ರ ಆಸೀತ, ಸತ್ತೇ ಮೊದಲು ಇತ್ತು ಎಂಬ ವಾಕ್ಯದಿಂದ ಅಸದೇವೇದಮಗ್ರಮ ಆಸೀತ್ ಎಂಬ ಶ್ರುತಿಯು ಬಾಧಿಸಲ್ಪಡುತ್ತೆ. ಇಲ್ಲಿ ಸ್ವಲ್ಪ ವಿಷಯ ಅತ್ಯಂತ ಗಹನವಾಗಿದೆ. ಈ ಹಿಂದಿನ ಗ್ರಂಥ ಎಷ್ಟು ಸುಲಭವಾಗಿ ನಮಗೆ ಅರ್ಥ ಆಗಿತ್ತೋ ಆ ನಿಟ್ಟಿನಲ್ಲಿ ಅರ್ಥ ಆಗ್ತಾ ಇಲ್ಲ. ಏಕೆ? ತುಂಬ ಒಳಗಿನ ವಿಚಾರ ಇದು, ಪ್ರತ್ಯೇಕ ಅಂದರೆ ನಮ್ಮ ಆತ್ಮನ ವಿಚಾರ. ಇತರ ದಾರ್ಶನಿಕರು ಹೇಳುವಂತಹ ಆತ್ಮ ವಿಚಾರ ಬೇಗ ಅರ್ಥ ಆಗತ್ತೆ. ಮಗನೇ ಆತ್ಮ, ದೇಹವೇ ಆತ್ಮ, ಇಂದ್ರಿಯವೇ ಆತ್ಮ, ಈಗ ಹೇಳಿದಾಗ ಹೌದಲ್ಲ ಅಂತ ಅನಿಸುತ್ತೆ. ಆದರೆ ಈ ವೇದಾಂತದಲ್ಲಿ ಹೇಳುವಂತಹ ಯಾವ ಆತ್ಮತತ್ವ ಇದೆಯೋ ಇದು ಸುಲಭವಾಗಿ ಅರ್ಥ ಆಗೋದಿಲ್ಲ. ಏಕೆಂದರೆ ಅಷ್ಟು ಪ್ರಯತ್ನ ಬೇಕಾಗತ್ತೆ, ಅಷ್ಟು ಸಂಸ್ಕಾರ ಬೇಕಾಗತ್ತೆ ನಮಗೆ. ಹೀಗೆ ಈ ಎಲ್ಲ ಶ್ರುತಿಗಳನ್ನು ತೋರಿಸ್ತಾ ಹಿಂದಿನ ಎಲ್ಲ ಪಕ್ಷವನ್ನು ನಿರಾಕರಣೆ ಮಾಡಿದ್ದಾರೆ. ಮುಂದೆ ಹಿಂದಿನ ಪಕ್ಷದಂತೆ ಹೇತುವನ್ನು ಕೊಡ್ತಾರೆ, ಅನುಭವವನ್ನು ತೋರಿಸ್ತಾರೆ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲೇ ಉಪಸಂಹಾರ ಮಾಡುವಂಥದ್ದು.